So guys, good morning. Welcome back to my new vlog. ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ನಮ್ಮ ಹಾಸ್ಟೆಲಿಂದ. ಇನ್ನು ಹಾಸ್ಟೆಲಿ ಎಲ್ಲ ಮಲ್ಕೊಂಡಿದ್ದಾರೆ, ಒಬ್ರು ಎದ್ದು ಬ್ರಷ್ ಮಾಡ್ತಿದ್ದಾರೆ, ಇನ್ನೊಬ್ಬ ನಾನು ಇದ್ದೀವಿ. ನಾವೀಗ ಟಿಫಿನ್ ಮಾಡಕ್ಕೆ ಹೋಗ್ಬೇಕು. 2 days ಆಗಿತ್ತು ವ್ಲಾಗ್ ಮಾಡಿರಲಿಲ್ಲ, ಬ್ರೇಕ್ ತಗೊಂಡಿದ್ದೆ. ವ್ಲಾಗಿಂಗ್ ಅಂದರೆ ಏನು ಮಾಡೋದಪ್ಪ, ಹಾಸ್ಟೆಲ್ ಕಂಟೆಂಟ್ ಏನಿರಲ್ಲ. ಈ ಕಂಟೆಂಟ್ ಹೊರಗಡೆ ಇದ್ದರೆ ಏನಾದರೂ ಮಾಡ್ಬೋದಿತ್ತು. ಏನಾದ್ರು ಫ್ರೆಂಡ್ಸ್ ಹೊರಗಡೆ ಹೋಗೋದು, ಹಾಸ್ಟೆಲ್ ಇದ್ದರೆ ಜಸ್ಟ್ ಕಾಲೇಜ್ಗೆ ಹೋಗೋದು, ಹಾಸ್ಟೆಲಿಗೆ ಬರೋದು, ಏನಪ್ಪ ಕಂಟೆಂಟ್ ಅಂತ ಅಂದ್ಕೊಂಡಿದ್ದೆ. ಆದರೂ ಸ್ಟಾರ್ಟ್ ಮಾಡಿಬಿಡೋಣ ಮಾಡಿದ್ದೀನಿ. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನಾದರೂ ಡಿಫ್ರೆಂಟ್ ಏನಾದರೂ ಮಾಡಿದ್ರೆ ಆಗೋದು ತೋರಿಸ್ತೀನಿ, ನೋಡಿ ಎಂಜಾಯ್ ಮಾಡಿ. ಇನ್ನೂ ನೆಕ್ಸ್ಟ್ ಟಿಫಿನ್ಗೆ ಹೋಗ್ಬೇಕು, ಅಲ್ಲೇನಾದ್ರೆ ತೋರಿಸ್ತೀನಿ. ಬ್ಯಾಕ್ ಎಂಜಾಯ್ ಗಾಯ್ಸ್. ಇವಾಗ ನಾವು ಟಿಫಿನ್ ಹೋಗ್ತಾ ಇದೀವಿ. ನಾನು ವಿಕಾಸ್ ಇಲ್ಲಿದ್ದಾನೆ ನೋಡಿ. ಗುಡ್ ಮಾರ್ನಿಂಗ್. ಲಿಫ್ಟು ಹೋಗ್ಬೇಕೀಗ. ಎಷ್ಟನೇ ಫ್ಲೋರ್? 4th ಫ್ಲೋರಾ? ಈಗ ಮೇಲೆ ಹೋಗ್ತಾ ಇತ್ತು ಬಂತು. One hour later. ಗೈಸ್, ನಾನು ವಿಕಾಸ್ ರೆಡಿಯಾಗಿ ಕಾಲೇಜಿಗೆ ಹೋಗ್ತಾ ಇದ್ದೀವಿ. ನಾವೀಗ ನಡ್ಕೊಂಡು ಹೋಗ್ಬೇಕಿತ್ತು, ಯಾರಾದರೂ ಬರ್ತಾರ ಅಂತ ನೋಡ್ತಾ ಇದ್ದೀವಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ ಸರ್. ಸ್ವಲ್ಪ ఎందుకులే నీకు ఏసి బతుకు ఛీ. ಗಾಯ್ಸ್, ಕಾಲೇಜಿಂದ ಬಂದು ಫ್ರೆಶ್ ಅಪ್ ಆಗಿ ಇವಾಗ ಹೋಗ್ತಾ ಇದ್ದೀವಿ ಊಟಕ್ಕೆ. ಮತ್ತೆ ನಾನು ವಿಕಾಸ ಏನೋ ಮಾಡ್ತಾನಂತೆ ನೋಡಿ. ಮೀನಾಕ್ಷಿ ಗೈಸ್, ಇವಾಗ ಲಿಫ್ಟಿಗೆ ಕಾಯ್ತಾ ಇದೀವಿ ಕೆಳಗಡೆ ಹೋಗಕ್ಕೆ. ಸ್ಟೆಪ್ಸ್ ತುಂಬಾ ಕೆಳಗಡೆ ಇದೆ. ಫ್ಲೋರ್ 5th ಫ್ಲೋರ್, ಇಲ್ಲಿಂದ ಇಷ್ಟು ಕೆಳಗಡೆ ಇದೆ. ಈಗ ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರಿಗೆ ಹೋಗ್ಬೇಕು. ನಾವೀಗ ಲಿಫ್ಟಿಗೆ ಕಾಯ್ತಾ ಇದೀವಿ. ನಮ್ಮ ಹಾಸ್ಟೆಲ್ ಫ್ರೆಂಡ್ ವ್ಯೂ ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿದೆ. ಈಸ್ ಅವರ್ ಹಾಸ್ಟೆಲ್ ಫ್ರಂಟ್ ವ್ಯೂ. ಹಾಸ್ಟೆಲ್ ಕನ್ಸ್ಟ್ರಕ್ಷನ್ ಅಲ್ಲಿದೆ, ಇನ್ನ ಮುಗ್ದಿಲ್ಲ. ಆದ್ರೆ ಇದು ನೋಡಿ ಗಾಯ್ಸ್, ಸಾಕತ್ತಾಗಿದೆ. ಫುಲ್ಲು ಗ್ರೀನರಿ ತೋಟ. ಓಕೆ ಗೈಸ್, ಊಟ ಮಾಡಿ ತಿನ್ನಿ.